ಸರ್ವರಿಗೂ ಸಮಾನತೆಯ ಸಂದೇಶ ನೀಡಿದ ಮಹಾಪುರುಷರು ಬಸವಣ್ಣನವರು. ಅಲಗೂರಿನಲ್ಲಿ ಉಪ ತಹಸೀಲ್ದಾರ್ ಕೆ ನಟರಾಜು ಹೇಳಿಕೆ. ಮಳವಳ್ಳಿ ತಾಲೂಕಿನ ಅಲಗೂರಿನ ನಾಡ ಕಚೇರಿಯಲ್ಲಿ ಆಯೋಜಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಉಪ ತಹಸೀಲ್ದಾರ್ ಕೆ ನಟರಾಜ್ರವರು ಪುಷ್ಪಮಾಲೆ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದರು. ಸಂಸ್ಕೃತಿ ಹಾಗೂ ಸಾಹಿತ್ಯದ ಬಗ್ಗೆ ಹೋರಾಟ ಮಾಡಿದ ಮಹಾಪುರುಷರು ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವದ ಮಂಟಪದ ಮೂಲಕ ಸರ್ವರಿಗೂ ಸಮಾನತೆಯ ಸಂದೇಶ ನೀಡಿದರು. ಎಲ್ಲರೂ ಬಸವಣ್ಣನವರ ತತ್ವ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕಾಯಕವೇ ಕೈಲಾಸ ಎಂಬ ಗಾದೆಯಂತೆ ಮನುಷ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾರ್ಥಕತೆಗೊಳಿಸುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖಂಡ ಎನ್ ಕುಮಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರಾದ ಮಧುಸೂದನ್, ಗ್ರಾಮ ಆಡಳಿತಾಧಿಕಾರಿ ಸೋಮಣ್ಣ, ಸಿದ್ರಾಯಿ ಮೋಳಿ ಹಾಗೂ ಗ್ರಾಮ ಸೇವಕರುಗಳಾದ ಶಿವಪ್ರಕಾಶ್, ಮಾದೇವಸ್ವಾಮಿ, ಕನಕ, ಪುಟ್ಟಸ್ವಾಮಿ, ಅನಿಲ್, BS ನವೀನ, ನಂಜುಂಡ, ನಂದನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷ ವರದಿ HN ಪ್ರಸಾದ್, ಅಲಗೂರು. ವಾಕ್ಯಪಾಡಿ ಗ್ರಾಮದ ಅಂಗಳಸೂರು ಗ್ರಾಮದ ಮಾದಾಸ ಮತ್ತು ಮೊದಲಾಂಬಿಕ ದಂಪತಿಗಳ ಪುತ್ರರಾದ ಶ್ರೀ ಬಸವೇಶ್ವರವರು ಜಯಂತಿಯ ಶುಭಾಶಯಗಳು. ಶ್ರೀ ಬಸವೇಶ್ವರ ಇವರು ಕಾಯಕವೇ ಕೈಲಾಸ ಅಂತ ಇದ್ರ ಪ್ರಕಾರ ಜಾತಿ ಬಗ್ಗೆ ಮತ್ತು ಜಾತಿ ವಿರುದ್ಧ ಸಾಂಸ್ಕೃತಿಕ ಬಗ್ಗೆ, ಸಾಹಿತ್ಯ ಬಗ್ಗೆ ತುಂಬ ಹೋರಾಡುವಂಥ ಮಹಾನ್ ವ್ಯಕ್ತಿ. ಅವರು ಹಾಕಿದಂಥ ಮಾರ್ಗದರ್ಶನದಲ್ಲಿ ನಾವು ಕೂಡ ನಮ್ಮದೇ ಆದಂಥ ರೀತಿಯಲ್ಲಿ ಅದಕ್ಕೆ ಬೆಲೆ ಕೊಟ್ಟು ಆ ಮಾರ್ಗದರ್ಶನ ನಡ್ಕೊಳ್ಬೇಕು ಅಂತ ನಮ್ಮೆಲ್ಲರ ಒಂದು ಇದರಿಂದ ಎಲ್ಲ ಒಂದು ಬಂಧು ಬಳಗಕ್ಕೆ ಬಸವೇಶ್ವರ ಜಯಂತಿಯ ಶುಭಾಶಯ. ಬಸವೇಶ್ವರ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತೇವೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಹಾಕೊಟ್ಟಂಥ ಹೆಜ್ಜೆ ಕ್ರಾಂತಿಕಾರಿ ಹೆಜ್ಜೆ. ಅವತ್ತೇ ಅಂತರ್ಜಾತೀಯ ಆಗ್ಬೋದು, ಈ ಜಾತಿ ಪದ್ಧತಿ ಹೋಗಿ ಹೊರಿಸ್ಬೇಕು ಅಂತ ಹೇಳಿ ಅವತ್ತು ಈ ಜಗತ್ತಿಗೆ ಸಾಧಂತರು. ಅದಕ್ಕೆ ಇವತ್ತು ವಿಶ್ವಗುರುವಾಗಿದ್ದಾರೆ. ಬಸವಣ್ಣವರು ಏನು ಹಾಕೊಟ್ರು ಅವತ್ತು ಅನುಭವ ಮಂಟಪನ ಇವತ್ತು ಪಾರ್ಲಿಮೆಂಟ್ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲೇ ಅವ್ರನ್ನ ಹೆಸರನ್ನ ಕೊಂಡಾಡ್ತವ್ರೆ. ಏನು ಬಸವಣ್ಣವ್ರು ಹಾಕೊಟ್ಟಂಥದ್ದನ್ನ ಅದೇ ರೀತಿ ಅದನ್ನ ಈಗ ಬಂದಂಥ ಮಹಾನ್ ಪುರುಷ ಅಂಬೇಡ್ಕರ್ ಅವರು ಕೂಡ ಒಂದು ಸಂವಿಧಾನವನ್ನ ಈ ಭಾರತ ದೇಶಕ್ಕೆ ಉತ್ತಮವಾದ ಸಮಯ ಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ಇವತ್ತು ಎಲ್ಲ ಕೂಡ ನಾವು ನಡೀತಾ ಇರೋದು ಭಾರತದ ತುಂಬಾ ಅದ್ಭುತವಾದಂಥ ಒಂದು ನಮ್ಮ ದೇಶಕ್ಕೆ ಒಂದು ಹೆಸರು ಕೊಟ್ಟಂತ ಅಂಬೇಡ್ಕರ್ ಮತ್ತೆ ಬಸವಣ್ಣವ್ರನ್ನ ಇವತ್ತು ಯಾಕೆ ನೆನೆಸ್ಕೋಬೇಕು ಅಂದ್ರೆ ಅವ್ರು ಹಾಕೊಟ್ಟಂಥ ಮಾರ್ಗದರ್ಶನ ಇವತ್ತು ತುಂಬಾ ಅದ್ಭುತವಾಗಿದೆ. ಈಗ ಜಗತ್ತು ಭಾರಿ ಮುನ್ನಡೆ ನಡೀಬೇಕಾದ್ರೆ ಅವ್ರದ್ದು ಮಾರ್ಗದರ್ಶನ ಇದೆ. ಹಾಗಾಗಿ ನಾವು ಅವ್ರನ್ನ ನೆನೆಸ್ಕೊಂಡು ಕಾರ್ಯಕ್ರಮನ ಈ ನಾಡಕಚೇರಿಯಲ್ಲಿ ಅದ್ಭುತವಾಗಿ ಎಲ್ಲ ಸಿಬ್ಬಂದಿ ಸೇರಿ ಮಾಡ್ತಾ ಇರೋದು ಭಾರಿ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.